ನಮಸ್ಕಾರ ಎಲ್ಲರಿಗೂ ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲನೇ ODI ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಎಲ್ಲರಿಗೂ ಸ್ವಾಗತ ಏನಿತ್ತು ಗುರು ಮ್ಯಾಚ್ ಇದು ಅನ್ಕೊಂಡಂಗೆನೆ ಆಯ್ತು ಟಾಸು ಮ್ಯಾಟ್ರು ಆಗುತ್ತೆ ಅಂತ ಹೇಳಿದ್ದೆ ಅಂದ್ರೆ ಟಾಸ್ ತಗೊಂಡಾದ್ಮೇಲೆ ಟಾಸ್ ಗೆದ್ದಾದ್ಮೇಲೆ ಏನು ತಗೊಂಡ್ರೆ ಇಲ್ಲಿ ಪಿಚ್ಚು ಗಿಚ್ಚು ಮ್ಯಾಟ್ರ್ ಆಗುತ್ತೆ ಅಂತಲ್ಲ ಇಲ್ಲಿ ಟಾಸ್ ಗೆದ್ದವ್ರನ್ನೇ ಸೋಲ್ತಾರೆ ಮೆಜಾರಿಟಿ ಆಫ್ ದ ಟೈಮ್ ಅಂತ ಹೇಳಿದ್ದೆ ಯಾಕಂದ್ರೆ ಇಲ್ಲಿ 6 ಮ್ಯಾಚು ಬ್ಯಾಟಿಂಗ್ ತಗೊಂಡಿದ್ದಾರೆ 9 ಮ್ಯಾಚಲ್ಲಿ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ತಗೊಂಡಿರುವಂಥ ಟೀಮು 5 ಮ್ಯಾಚ್ನ ಸೋತಿತ್ತು ಈ ಹಿಂದೆ ಸ್ಟ್ಯಾಟ್ಸು ಆ ಥರನೇ ಇತ್ತು ಬ್ಯಾಟಿಂಗ್ ತಗೊಂಡಂಥ ಟೀಮು ಸೋತಿತ್ತು ಮೆಜಾರಿಟಿ ಆಫ್ ದ ಮ್ಯಾಚಸ್ಸು ಇಲ್ಲಾಗೂ ನಾವು ಬ್ಯಾಟಿಂಗೇ ಆಡ್ತೀವಿ ನಾವು ಮಣ್ಣೆ ತಿಂತೀವಿ ಅಂತಂದ್ರೆ ಏನು ಮಾಡೋಕ್ಕಾಗತ್ತೆ ಅಲ್ವಾ ಅಟ್ಲೀಸ್ಟ್ ಸ್ಟ್ಯಾಟ್ಸ್ ಹೆಂಗಿತ್ತು ಅಂದರೆ ಟಾಸ್ ಗೆದ್ಬಿಟ್ಟು 4 ಮ್ಯಾಚಲ್ಲಿ ಬೌಲಿಂಗ್ನ ತೊಗೊಂಡಿದ್ರು ಅದರಲ್ಲಿ 2 ಮ್ಯಾಚ್ನಾದ್ರು ಗೆದ್ದಿದ್ರು 2 ಮ್ಯಾಚ್ನ ಗೆದ್ದು 2 ಮ್ಯಾಚ್ನ ಸೋತಿದ್ರು ಬಟ್ ಇವರು ನಾವು ಬ್ಯಾಟಿಂಗೇ ತಗೊಂತೀವಿ ನಾವು ಮಣ್ಣೆ ತಿಂತೀವಿ ಅಂದ್ರೆ ನಾವು ಏನು ಮಾಡೋಕ್ಕಾಗತ್ತೆ ತಗೊಳ್ರಪ್ಪ ಮಣ್ಣೆ ತಿನ್ನಿರಿ ಅಂತ ಕೊಟ್ಟಿವಿ ಅಷ್ಟೇನೆ ಅದು ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ಅಂತಂದರೆ ಫೀಲ್ ಇವರು ಹೊಡಿತಾ ಇದ್ದಿದ್ದು ನೋಡ್ಬಿಟ್ಟು ಬೆಂಡ್ ಅಕೇಟು ಜೊತೆಗೆ ಫಿಲ್ ಸಾಲ್ಟು ಹಾಕೊಂಡು ರುಬ್ತಾ ಇದ್ದು ನೋಡ್ಬಿಟ್ಟು ಏನು ಗುರು ಇದು ಒನಜಿ 300+ 400 ರೇಂಜ್ಗೆಲ್ಲ ಹೋಗುತ್ತೆ ಅಂತ ಅನ್ಕೊಂಡಿದ್ವಿ ಸ್ಕೋರು 75 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಫಿಲ್ ಸಾಲ್ಟು ರನ್ಔಟ್ ಆಗ್ತಾರೆ ಅಲ್ಲಿಂದ ತಗೊಳ್ಳಿ 1 brings 2 2 brings 3 ಆ ಥರನೇ ಆಗಿದ್ದು 1 2 3 ಅಂತ ಪಟ ನಂಗೆ ವಿಕೆಟ್ಗಳು ಬಿದ್ದೋಗ್ಬಿಟ್ಟು ಪೋಪ್ಲಲ್ಲೇ ಅರೌಂಡ್ 3 ವಿಕೆಟ್ ಕಳ್ಕೊಂಡ್ರು ಅಂತ ಕಾಣಿಸುತ್ತೆ ಇನ್ನೊಂದು 2 ಓವರ್ ಮಿಕ್ಕಿದ್ದಷ್ಟೇ ಲಾಸ್ಟ್ 2 ಓವರ್ಲೇ 3 ವಿಕೆಟ್ನ ಕಳ್ಕೊಂಡ್ಬಿಟ್ರು ಅಲ್ಲಿವರೆಗೂ ಕಡಕ್ಕಾಗಿ 8 ಓವರು ಕಡಕ್ಕಾಗಿ ಆಡಿದ್ರು ಆಲ್ಮೋಸ್ಟ್ 75 ರನ್ ಬಂದಿತ್ತು ಇವರು ಎಲ್ಲವೋ ತಗೊಂಡು ಹೋಗ್ಬೋದಾಗಿತ್ತು ಮ್ಯಾಚ್ ನಾವು ಒಂದು ರನ್ಔಟ್ ಆಯಿತು ಹಂಗೆ 3 ವಿಕೆಟ್ ಡಮಾಲ್ ಡಿಮಿಲ್ ಆಗೋಗ್ಬಿಡ್ತು ಆ ರನ್ಔಟ್ ಏನಕ್ಕಾದ್ರು ಅಂತಲೇ ಗೊತ್ತಿಲ್ಲ ಅವರು ಕಡಕ್ಕಾಗಿ ಆಡ್ತಿರು ಪಾಪ ಫಿಲ್ ಸಾಲ್ಟ್ ಅವರು ನೋಡಲೇ ಇಲ್ಲ ಈ ಕಡೆ ಬೆಂಡ್ ಅಕೇಟ್ ಬೇಡ ಅಂತವ್ರೆ ಹಂಗೆ ಓಡ್ ಬಂದ್ಬಿಟ್ಟಾರೆ ಫಿಲ್ ಸಾಲ್ಟ್ ಹಂಗೆ ಭಾಷಿಷ್ಯ ಅಂತ 3 ರನ್ ಇತ್ತ ಅಂತ ಕೇಳಿದ್ರೆ ಓಡ್ ಬಂದರೆ ಆಗಿರ್ತಿತ್ತು ನಾವು ಬಟ್ ಬೆಂಡ್ ಅಕೇಟಲ್ಲಿ ಫಾಸ್ಟಾಗಿ ಸ್ಪ್ರಿಂಟ ಮಾಡ್ಕೊಂಡು ಹೋಗಲಿ ನಿಧಾನಕ್ಕೆ ನಡ್ಕೊಂಡು ಅವ್ರು 2ಗೆ ಸೆಟಲ್ ಆಗ್ತಾಯಿದ್ರು ಇವ್ರು ನೋಡ್ರೆ 3 ಕೊಡಕ್ಕೆ ಹೋಗಿದ್ರು ಅನ್ಫಾರ್ಚುನೇಟಾಗಿ ಔಟ್ ಆದರು ಫಿಲ್ ಸಾಲ್ಟ್ ಅವರು ಆಮೇಲೆ ಬೆಂಡ್ ಅಕೇಟ್ಗೆ ಏನು ಅನಿಸ್ತು ಏನೋ ಗೊತ್ತಿಲ್ಲ ಗುರು ಫಿಲ್ ಸಾಲ್ಟ್ ಔಟ್ ಆಗ್ತಾ ಇದ್ದಂಗೆ ಇಲ್ಲ ಗುರು ನಂದೇ ಏನೋ ತಪ್ಪಿತ್ತಾ ಅಂತ ಏನೋ ಅನಿಸ್ತು ಅಂತ ಕಾಣಿಸ್ತು ಅವನ ಅಜ್ಜಿ ಹಾಕೊಂಡು ತತ್ಕಕ್ಕೆ ಅಂತ ಹೋದ್ರು ಶಿಸ್ತಾಗೆ ಹರ್ಷಿತ್ ರಾಣಾ ಅವ್ರ ಬೌಲಿಂಗಲ್ಲಿ ಯಶಸ್ವಿ ಜಯಸ್ವಾಲ್ ಅವ್ರು ಕಡಕ್ಕೆ ಕ್ಯಾಚ್ ಹೋಗೋರು ಹಿಂದೆಗಡೆ ಅವ್ರು ನಡ್ಕೊಂಡು ಹೋಗ್ಬಿಟ್ಟು ಕ್ಯಾಚ್ ಹಿಡಿಯೋದು ಓಡ್ಕೊಂಡು ಹೋಗ್ಬಿಟ್ಟು ಕ್ಯಾಚ್ ಹಿಡಿಯೋದು ಸುಮ್ಮನೆ ಮಾತಂದು ಅಲ್ವಲ್ಲ ಕಡಕ್ಕೆ ಕ್ಯಾಚ್ನ ತೊಗೊಂಡ್ರು ಹ್ಯಾರಿ ಬ್ರೂಕ್ ಅವ್ರು ಬಂದವ್ರನ್ನೇ ಡೌನ್ ದ ಲೆಗ್ಗು ಒಟ್ಟಲ್ಲ ಅದೇನು ವಿಕೆಟ್ ಟೇಕಿಂಗ್ ಬಾಲ್ ಏನಲ್ಲ ಬ್ಯಾಡ್ ಬಾಲ್ಗೆ ಔಟ್ ಆಗಿದ್ದು ಹ್ಯಾರಿ ಬ್ರೂಕ್ ಅವರು ಡಕ್ಔಟ್ ಆಗಿದ್ದು KL ರಾಹುಲ್ ಅವರು ಕಡಕ್ಕೆ ಕ್ಯಾಚ್ನ ಎತ್ಕೊಂಡ್ರು ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳಬೇಕು ಸಾಫ್ಟ್ ಡಿಸ್ಮಿಸಲ್ಗಳು ಹ್ಯಾರಿ ಬ್ರೂಕ್ ಈ ಥರ ಔಟ್ ಆಗಿದೆ ಅಂತಂದರೆ ಫಿಲ್ ಸಾಲ್ಟ್ ಔಟ್ ಆಗಿದ್ದ ರೀತಿ ಆಗಿರ್ಬೋದು ಹ್ಯಾರಿ ಬ್ರೂಕ್ ಔಟ್ ಆಗಿದ್ದ ರೀತಿ ಆಗಿರ್ಬೋದು ಟ್ರಾಜಿಡಿ ಅಂತ ಹೇಳಬೇಕು ವಿಕೆಟ್ನ ಅವರೇ ಅರ್ಪಿಸ್ಬಿಟ್ರು ಜೋ ರೂಟ್ ವಿಕೆಟ್ನ ಈ ಕಡೆಯಿಂದ ಅಕ್ಷರ್ ಪಟೇಲ್ ಅವರು ರವೀಂದ್ರ ಜಡೇಜಾ ಅವರು LBW ಮಾಡ್ತಾ ಇದ್ದಂಗೆ ಕಚ್ಕೊಂಬಿಟ್ರು ಹಂಗೆ ನಮಗೆ ಜೋ ರೂಟ್ ಅವರು ಅಂಥ ಹೆವಿ ಸ್ಟ್ರೈಕ್ದಲ್ಲಿ ಏನು ಆಡ್ತಾ ಇರಲ್ಲ 31 ಬಾಲ್ಗೇನೋ 19 ಹೊಡೆದಿದ್ದಾರೆ ಅಂಥ ಹೆವಿ ಸ್ಟ್ರೈಕ್ ಏನಲ್ಲ ಅದು ಒಟ್ಟಲ್ಲಿ ಒಂದು ರೇಂಜಿಗೆ ಸ್ಟೆಬಿಲೈಸ್ ಮಾಡ್ಬೋದು ಗುರು ಇನ್ನಿಂಗ್ಸ್ನ ಎತ್ಕೊಂಡು ಹೋಗ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಜೋ ರೂಟಲ್ಲಿ ಬಂದ್ಬಿಟ್ಟು ಬಟ್ಲರ್ ಜೊತೆಗೆ ಸೇರ್ಕೊಂಡು ಏನೋ ಒಂದು ಮಾಡ್ತಾರೆ ಅಂತ ಬಟ್ ಅಂತ ಕಾನ್ಫಿಡೆನ್ಸ್ ಕೂಡ ಟಕರ್ ನಂಗೆ ಔಟ್ ಆಗ್ತಿದ್ದಂಗೆ ಬಟ್ಲರು ಮತ್ತು ಜಾಕೋಬ್ ಬೆಥಲ್ ಇಬ್ಬರು ಸೇರ್ಕೊಂಡು ಪಾರ್ಟ್ನರ್ಶಿಪ್ನ ಕಡೆಕಾಗಿ ಬಿಲ್ಡ್ ಮಾಡಿದ್ರು ಆ್ಯಂಡ್ 50-50 ಇಬ್ಬರು ಹೊಡ್ಕೊಂಡ್ರು ಇಬ್ಬರು ಒಂಥರ ಸಾಫ್ಟ್ ಡಿಸ್ಮಿಸಲ್ ಅಂತ ಹೇಳ್ಬೇಕು ಪಾಪ ಏನು ಗುರು ಎಲ್ಲಾರ್ದು ಸಾಫ್ಟ್ ಡಿಸ್ಮಿಸಲ್ ಅಂತ ಹೇಳ್ತೆ ಹೌದು ಒಂಥರ ಬಟರ್ ಔಟ್ ಆಗಿದ್ದ ರೀತಿ ನೋಡ್ತು ಅಂದರೆ ಅದು ಹೊಡಿಬಾರ್ದ ಶಾರ್ಟು ಒಂಥರ ಸ್ಲೈಸ್ ಮಾಡ್ದಂಗಿತ್ತು ಜೋರಾಗಿ ಹೊಡೆಯೋದು ಇಲ್ಲ ನಿಧಾನಕ್ಕೂ ಹೊಡಿಯೋಕೆ ಹೋಗ್ತಿಲ್ಲ ಆ ಥರ ಹೊಡೆದಂಗಿತ್ತು ಆರಾಮಾಗಿ ಹಾರ್ದಿಕ್ ಪಾಂಡ್ಯ ಅಲ್ಲೇ ರೆಡಿ ಆಡ್ಸಲ್ಲೇ ಹಿಡ್ಕೊಂಡ್ರು ಕ್ಯಾಚ್ನ ಆ್ಯಂಡ್ ಕಚ್ಕೊಂಡಿದ್ದು ಮತ್ತು ಜಾಕೋಬ್ ಬೆಥಲ್ ಅವರು ಇವ್ರ ಬೌಲಿಂಗಲ್ಲಿ ಜಡೇಜಾ ಅವ್ರ ಬೌಲಿಂಗ್ ಜಡೇಜಾ ಅವ್ರು ಕಡಕಾಗಿ ಬೌಲಿಂಗ್ ಮಾಡಿದ್ರು 3 ವಿಕೆಟು ಹರ್ಷಿತ್ ರಾಣಾ ಅವರಿಗೆ 3 ವಿಕೆಟು ಹೆಂಗೆ ಕಮ್ ಬ್ಯಾಕ್ ಮಾಡಿದ್ರು ಅಂತಂದರೆ ಹರ್ಷಿತ್ ರಾಣಾ 26 ರನ್ನ ಒಂದು ಓವರ್ ಹೊಡೆಸ್ಕೊಂಡು ಹಿಗ್ಗಾಮುಗ ತತ್ಕಿಸ್ಕೊಂಡ್ರು ಗುರು ಹಾಕೊಂಡು ನಾಯಿಡಿ ಪಿಡಿ ವಾಂಚ್ ಆದಮೇಲೆ ಫಿಲ್ ಸಾಲ್ಟು ಕಡಕ್ಕಾಗಿ ಕಮ್ ಬ್ಯಾಕ್ ಮಾಡಿದ್ರು ಅವರಿಂದನೇ ಇನಿಷಿಯಲ್ ಬ್ರೇಕ್ ಥ್ರೂಗಳು ಬಂದಿದ್ದು ಸೊ ಒಂಥರ ಕ್ರೇಜಿ ಕಮ್ ಬ್ಯಾಕ್ ಅಂತ ಹೇಳಬೇಕು ಹರ್ಷಿತ್ ರಾಣಾ ಬಟ್ ಏನು ಕಾಡಿಸ್ತಾವ್ರೆ ಅಂತ ಗೊತ್ತಿಲ್ಲ ನನಗೆ ಅವ್ರ ಸ್ಕ್ವಾಡಲ್ಲೇ ಇಲ್ಲ ಅಲ್ಲಿ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡಲ್ಲೇ ಇಲ್ಲ ಬಟ್ ಆದರೂ ಕೂಡ ಆಡಿಸ್ತಾರೆ ಹರ್ಷದೀಪ್ ಸಿಂಗಿಗೆ ಆಪರ್ಚುನಿಟಿ ಕೊಡಬೇಕಾ ಇವರಿಗೆ ಆಪರ್ಚುನಿಟಿ ಕೊಡಬೇಕಾ ನನಗಂತೂ ಗೊತ್ತಿಲ್ಲ ಬಟ್ ನಾವು ಚೆನ್ನಾಗಂತೂ ಪರ್ಫಾರ್ಮ್ ಮಾಡಿದರೆ ಇನಿಷಿಯಲಿ ಓಡಿಸ್ಕೊಂಡ್ರು ಬಟ್ ಕಮ್ ಬ್ಯಾಕ್ ಅಂತೂ ಚೆನ್ನಾಗಿ ಮಾಡಿದ್ರು ಹರ್ಷಿತ್ ರಾಣಾ ಅವರು ಸೊ ಇನ್ನೇನಲ್ಲಿ ಬಂದ್ಬಿಟ್ಟು ಲಿಯಾಮ್ ಲಿವಿಂಗ್ಸ್ಟನ್ ಅದು ಏನು ಆಡ್ತಾವ್ರೆ ಇವರು ಬಂದ್ಬಿಟ್ಟು ನುಗ್ಬಿಟ್ಟು ಹೊಡೆಯೋಕೆ ಅಂತ ಹೋಗಿದ್ರು ಎಡ್ಜ್ ಹೊಡ್ಕೊಂಡು ಕ್ಯಾಚ್ ಹಿಡ್ಕೊಂಡ್ರು KL ರಾಹುಲ್ ಅವರು ಹರ್ಷಿತ್ ರಾಣಾ ಅವ್ರಿಗೆ ಇನ್ನೂ ಒಂದು ವಿಕೆಟು ಸೊ ಅದೇನು ವಿಕೆಟ್ ಟೇಕಿಂಗ್ ಬಾಲ್ ಅಲ್ಲ ಇವರೇ ವಿಕೆಟ್ ದಾನ ಮಾಡಿದ್ರು ಹರ್ಷಿತ್ ರಾಣಾಗೆ ಇವರು ಡೌನ್ ದ ಲೆಗ್ ಔಟ್ ಆಗಿದ್ದ ರೀತಿ ಆಗಿರ್ಬೋದು ಆ ಫಸ್ಟ್ ವಿಕೆಟ್ ಏನೋ ಬಿಡಿ ಅದೇನೋ ಒಪ್ಕೋಬೋದು ಬಟ್ ಹ್ಯಾರಿ ಬ್ರೂಕ್ ನಾನು ಒಪ್ಕೊಳ್ಳೋದಿಲ್ಲ ಜೊತೆಗೆ ಇವ್ರದ್ದು ಕೂಡ ನಾನು ಒಪ್ಕೊಳ್ಳೋದಿಲ್ಲ ವಿಕೆಟ್ ಟೇಕಿಂಗ್ ಬಾಲೇ ಅಲ್ಲ ಇವರೇನೇ ಎಡ್ಜ್ ಹೊಡ್ಕೊಂಡು ಔಟ್ ಆಗಿದ್ದು ಮುಂದೆ ನಾವು ಹೊಡೆಯೋಕೆ ಹೋಗ್ಬಿಟ್ಟು ಆ್ಯಂಡ್ ಬ್ರೈಡನ್ ಅವರು ಬೋಲ್ಡ್ ಆಗಿದ್ದು ಶಮಿ ಅವ್ರಿಗೆ ಇನ್ನೇನು ಅಂಥ ಕಾಂಟ್ರಿಬ್ಯೂಷನ್ ಏನು ಬರಲಿಲ್ಲ ಅಲ್ಲಿ ಆರ್ಚರ್ ಒಂದು ಚೂರು ಸ್ವಲ್ಪ ರನ್ನು ಅದೆಲ್ಲ ಸೇರ್ಕೊಂಡು 248 ರನ್ನು ಏನು ಅಂಥ ಹೆವಿ ಟೋಟಲ್ ಏನಲ್ಲ ನಾನು ಹೇಳಿದ್ದೆ ಲಾಸ್ಟ್ 2 ಮ್ಯಾಚಲ್ಲಿ ಇಲ್ಲಿ 250 249 ಇಂಥದ್ದೇನೆ ರೆಕಾರ್ಡ್ ಆಗಿದೆ ಅಂತ ಸೊ ಅದೇ ಪ್ಯಾಟರ್ನ್ ಕಂಟಿನ್ಯೂ ಆಗ್ತಿದೆ ನಾಗ್ಪುರ್ ಸ್ಟೇಡಿಯಮ್ದು ಇನ್ನೇನು ಇದನ್ನು ಚೇಸ್ ಮಾಡೋದಕ್ಕೆ ಅಂತ ಬಂದರೂ ಗೊತ್ತಿತ್ತು ಇಲ್ಲಿ ಮೆಜಾರಿಟಿ ಆಫ್ ದ ಮ್ಯಾಚಸ್ನ ಗೆದ್ದಿರೋದು ಚೇಸ್ ಮಾಡಿರುವಂಥ ಟೀಮ್ನೇ ಅಂತ ಲದ್ದಿ ತಿಂದಿರೋದು ಇವತ್ತು ಇಂಗ್ಲೆಂಡ್ ಅವರು ಅಂತ ಹೇಳ್ಬೇಕು ಯಾಕಂದರೆ ಟಾಸ್ ಅಲ್ಲವರು ಸ್ಟ್ಯಾಟ್ಸ್ ನೋಡ್ರೆ ಗೊತ್ತಾಗ್ಬಿಡ್ತೀವಿ ಸ್ಟೇಡಿಯಮಲ್ಲಿ ಏನಾಗ್ತಾ ಇದೆ ಏನು ಪ್ಯಾಟರ್ನು ಇಲ್ಲಿ ಅಂತ ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ ಇವ್ರು ಟಾಸ್ ಗೆದ್ಬಿಟ್ಟು ಯಾವಾಗ ಬ್ಯಾಟಿಂಗ್ ತಗೊಂಡ್ರು ಅಲ್ಲೇ ಹೊಡೆದ್ರು ಗೋತಾನ ಆ್ಯಂಡ್ ಫಿಲ್ ಸಾಲ್ಟ್ ಯಾವಾಗ ರನ್ಔಟ್ ಆದರೂ
ಸಖತ್ತಾಗಿ ತೊಗೊಂಡೋಗಿದ್ರು, ಆಕ್ಸಿಲೇಟ್ ಸಖತ್ತಾಗಿ ಮಾಡ್ರು ಪೋಪ್ಲೇನ. ಅಲ್ಲಿ ಯಾವಾಗ ರನ್ಔಟ್ ಆದ್ರೋ, ಅಲ್ಲಿ ಯಾವಾಗ ಕೊಲಾಪ್ಸ್ ಆಯಿತೋ, ಅಲ್ಲಿ ಇವರು 2ನೇ ಬಾರಿ ಸೋತೋಗ್ಬಿಟ್ರು. ಟಾಸ್ 1ನೇ ಬಾರಿ ಸೋತರು, ಅಲ್ಲಿ ರನ್ಔಟ್ ಆಗಿದ್ರೆ 2ನೇ ಬಾರಿ ಸೋತರು. ಚೇಸ್ ಮಾಡೋದಕ್ಕೆ ಬಂದಂತ ನಮ್ಮ ಟೀಮ್ ಇಂಡಿಯಾ ಇನಿಷಿಯಲಿನೇ ಆಘಾತ. 2 ವಿಕೆಟ್ ಓಪನರ್ಸ್ಗಳು ಇಬ್ರು ಕೂಡ ಟಕ ನಂಗೆ ಔಟ್ ಆಗೋಗ್ಬಿಡದ. ರೋಹಿತ್ ಶರ್ಮಾ ಸ್ಲೈಸ್ ಮಾಡೋದಕ್ಕೆ ಅಂತ ಹೋಗಿದ್ರು, ಕಡೆ ಫ್ಲಿಕ್ ಶಾಟ್ ಹೊಡೆಯೋದಕ್ಕೆ ಅಂತ ಹೋಗಿದ್ರು, ಬಾಲ್ ಮೇಲೆ ಕೊಡೋಗ್ಬಿಡ್ತು. ಒಂಥರ ಅದೇನೋ ಪ್ರಾಬ್ಲಮ್ ಆಗ್ತಿದ್ಯೋ, ಅದು ಏನಾಗ್ತಿದೆ ರೋಹಿತ್ ಶರ್ಮಾಗೆ ಅಂತ ಗೊತ್ತಾಗ್ತಿಲ್ಲ. ಅವರು ಒಟ್ನಲ್ಲಿ 30 yards ಆ ಒಂದು ಯಾರ್ಡ್ಸಲ್ಲೇ ಸಿಗಾಕಂತ ಇದ್ದಾರೆ. ಪುಲ್ ಹೊಡೆಯೋಕೆ ಹೋದ್ರು ಅಲ್ಲೇ ಸಿಗಾಕಂತ ಇದ್ದಾರೆ, ಯಾವ ಶಾಟ್ ಹೊಡೆಯೋಕೆ ಹೋದ್ರು ಅಲ್ಲೇ ಸಿಗಾಕಂತ ಇದ್ದಾರೆ. ರೀಸೆಂಟಾಗಿ ರಣಜಿ ಟ್ರೋಫಿ ಗೇಮಲ್ಲಿ ಕೂಡ ಅದೇ ಥರ ಸಿಗಾಕೊಂಡಿದ್ದು. ಸೊ ಅದೇನೋ ಗೊತ್ತಿಲ್ಲ, ಅವರು ರೋಹಿತ್ ಶರ್ಮಾಗೆ ಅದೇನೋ ಒಂಥರ ವೀಕ್ನೆಸ್ ಕಾಣಿಸ್ತಾ ಇದೆ. ಅದನ್ನು ಫುಲ್ ಶಾಟ್ ಹೊಡೆದ್ಬಿಟ್ಟು ಅಲ್ಲಿ ಸಂಜು ಸ್ಯಾಮ್ಸನ್ ಥರ ಬೌಂಡ್ರಿನಲ್ಲಿ ಔಟ್ ಆಗ್ತಾ ಇಲ್ಲ, ಅದನ್ನು 30 yardsಲ್ಲೇ ಕಚ್ಕೊಂತ ಇದ್ದಾರೆ. ಸೊ ಏನೋ ಒಂಥರ ವೀಕ್ನೆಸ್ ಇದ್ದಿದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಯಶಸ್ವಿ ಜಾಯ್ಸ್ವಾಲ್ಗೆ ಜೋಫರ್ ಆರ್ಚರ್ ಮಾಡಿದಂಥ ಬಾಲ್ ಅಂತೂ ಒಂದು ಸಾಕಾಗಿತ್ತು. ಆಚೆ ಹಾಕ್ಬಿಟ್ಟು ಒಳಗಡೆ ತೊಗೊಂಬಂದ್ರು, ಹೆಡ್ ಹೊಡ್ಕೊಂಡು ಸೈಗಾಗಿ ಓಡಾಡೋದಂತೂ. ಸೊ ಇವರಿಬ್ಬರು ಓಪನರ್ಸು ಹೋಗ್ತಾ ಇದ್ದಂಗೆ ಈ ಕಡೆಯಿಂದ ಶ್ರೇಯಸ್ ಅಯ್ಯರ್ ಬಂದ್ಬಿಟ್ಟು ಏನ್ಗುರು ಕೊಟ್ಟಿದ್ದು ಪರ್ಫಾರ್ಮೆನ್ಸ್. ಅವನ ಅಜ್ಜಿ ಆರ್ಚರ್ಗೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ಸು ಕಡಾಕಾಗಿ ಆಡಿದ್ರು, ಸಾಕಾಗಿ ಯುಟಿಲೈಸ್ ಮಾಡಿಕೊಂಡ್ರು. T20 ಪ್ರದರ್ಶನಕ್ಕೆ ಬಂದಿರೋದು 30 ಬಾಲಿಗೆ ಬಂದಿರೋಂಥ 50 ಅವರಿಗೆ. ಸೊ ಈ ಕಡೆಯಿಂದ ಇವ್ರು ಪುಷ್ ಕೊಡ್ತಾ ಇದ್ದಂಗೆ ಶುಭ್ಮನ್ ಗಿಲ್ ಜೊತೆಗೆ ಸ್ಟ್ಯಾಂಡ್ ಕೊಟ್ಕೊಂಡು ಸಖತ್ ಪಾರ್ಟ್ನರ್ಶಿಪ್ ಶ್ರೇಯಸ್ ಅಯ್ಯರ್ ಜೊತೆಗೆ ಬಿಲ್ಡ್ ಆಗಿದೆ. ಶುಭ್ಮನ್ ಗಿಲ್ ಆ್ಯಂಡ್ ಶ್ರೇಯಸ್ ಅಯ್ಯರ್ ಇವತ್ತು ಆ 2 ವಿಕೆಟ್ ಬೇಗ ಬಿದ್ದಾದ್ಮೇಲೆ ಕಡಕ್ಕಾಗಿ ಒಂದು ಸ್ಟೆಬಿಲೈಸ್ ಮಾಡಿದ್ರು ಇನ್ನಿಂಗ್ಸ್ನ. ಔಟ್ ಆದರು. ಈ ಕಡೆ ಜಾಕೋಬ್ ಬೆದಲ್ಗೆ ಔಟ್ ಆದರು. ಶ್ರೇಯಸ್ ಅಯ್ಯರ್ ಅವರು ಕಚ್ಕೊಂಡ್ಬಿಟ್ರು. ಪ್ಲಮ್ ಇನ್ ಫ್ರಂಟ್ LBW ಆಗ್ತಾ ಇದ್ದಂಗೆ ಇವತ್ತು LBW ಸುಮಾರು ನೋಡಿದ್ವಿ ನಾವು ಸ್ಪಿನ್ನರ್ಸ್ಗಳಿಂದ. ಆ್ಯಂಡ್ ಆದಿಲ್ ರಶೀದ್ ಅವರು ಅಕ್ಷರ್ ಪಟೇಲ್ ಅವರ ವಿಕೆಟ್ನ ಎತ್ತಿದ್ರು. ಅದಂತೂ ಒಂಥರ ಸಖತ್ತಾಗಿತ್ತು. ಇವರು ಬಾಲ್ನ ಅವರು ಕೂಡ ಆಚೆ ಆಗ್ಬಿಟ್ಟು ಒಳಗಡೆ ತೊಗೊಂಡು ನುಕ್ಕೊಂಡು ಹೊರಟೋಗ್ಬಿಡ್ತು. ಬಾಲ್ ಗೊತ್ತೇ ಆಗಲಿಲ್ಲ ಅಕ್ಷರ್ ಪಟೇಲ್ಗೆ ಎಲ್ಲೋಯ್ತು ಬಾಲು, ಹಿಂಗೆ ವಿಕೆಟ್ ಆಯಿತು, ಹಿಂಗೆ ಬೋಲ್ಡ್ ಆಯಿತು ಅಂತ. ಇವತ್ತು ಇನ್ಫ್ಯಾಕ್ಟ್ ಅಕ್ಷರ್ ಪಟೇಲ್ ಅವರು ಮುಂದೆ ಬಂದಿದ್ದು, KL ರಾಹುಲ್ಗಿನ್ನ ಮುಂದೆ ಬಂದರು. ಅದೇ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಮೈಂಟೈನ್ ಮಾಡೋದಕ್ಕೆ ಅಂತ ಮುಂದೆ ಬಂದರು ಅಂತ ಕಾಣಿಸುತ್ತೆ. KL ರಾಹುಲ್ ಬಂದ್ಬಿಟ್ಟು ಪಡಾರ ನನಗೆ ಕಾಟನ್ ಬೋಲ್ಡು, ಆದಿಲ್ ರಶೀದ್ ಪಟ್ಟನಂಗೆ ಹಿಡಿದ್ರು ಕ್ಯಾಚ್ನ. ಸೊ ಆದಿಲ್ ರಶೀದ್ 1-2 ವಿಕೆಟ್ನ ಪಟ್ಟನಂಗೆ ಎತ್ತಿದ್ರು. ಆಮೇಲೆ ಇನ್ನು ಹಾರ್ದಿಕ್ ಪಾಂಡ್ಯ ಮತ್ತು ಅಲ್ಲಿ ಜಡೇಜಾ ಬಂದ್ಬಿಟ್ಟು ಅಲ್ಲಿ ಫಾರ್ಮಾಲಿಟಿನ ಮುಗಿಸ್ಬೇಕಾಗಿತ್ತು ಅಷ್ಟೇ. ಬೇಜಾರಾಗಿದ್ದೇನು ಅಂತ ಅಂದರೆ ಶುಭ್ಮನ್ ಗಿಲ್ ಸೆಂಚುರಿ ಹೊಡ್ಕೋಣ ಒಂದು ಮೂಡಲ್ಲಿದ್ದರು. ಏನು ಗುರು ಸೆಂಚುರಿ ಹೊಡ್ಕೊಂಬಿಡೋಣ, ಇರೋರು ಒಂದು 4 ಗೇರ್ ಹೊಡ್ಕೊಂಡು 6 ಹೊಡ್ಕೊಂಬಿಟ್ಟು ಸೆಂಚುರಿ ಹೊಡ್ಕೊಳ್ಳೋಣ ಅಂತ ಇದ್ರು. 82 ರನ್ನಿಗೆ ಔಟ್ ಆಗಿದ್ದಾರೆ. ಹೊಡ್ಕೊಬೋದಾಗಿತ್ತು ಸೆಂಚುರಿ, ಹಂಗೆ ನೋಡೋಕೆ ಹೋಯ್ತು ಅಂದರೆ 6 4 ಗೇರ್ ಎಲ್ಲ ಹೊಡೆದ್ಬಿಟ್ಟು ಅದೇ ಅವ್ರು ಒಬ್ಬರೇ ಹೊಡಿಬೇಕಾಗಿತ್ತು ಅಷ್ಟೇ ಸ್ಕೋರು. ಅನ್ಫಾರ್ಚುನೇಟಾಗಿ ಔಟ್ ಆದರು ಮೆಹಮೂದ್ ಅವರ ಬೌಲಿಂಗಿಗೆ. ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿತ್ತು. ಅದೇ ಸ್ವಲ್ಪ ಆಸೆ ಏನಾದ್ರು ಇರುತ್ತಲ್ಲ ಮನುಷ್ಯನಿಗೆ, ನಿಧಾನಕ್ಕೆ ಆಡಿತ್ತು ಅಂದರೆ ಔಟ್ ಆಗ್ತಿಲ್ಲ, ನಾಟ್ ಔಟ್ ಆಗೇನೆ ಇರೋರು. ಇನ್ನೂ ಬೇಜಾರಿತ್ತು ಗುರು ಓವರ್ಸ್ಗಳು. ಇವ್ರು 350 ಕೊಟ್ಟರೆ ಹೊಡೆಯೋ ಥರನೇ ಕಾಣಿಸ್ತಾ ಇತ್ತು ಇವತ್ತು ನಮ್ಮ ಟೀಮ್ ಇಂಡಿಯಾ. ಶುಭ್ಮನ್ ಗಿಲ್ ಏನು ಹೊಡೆಯೋಕ್ಕಂತೂ ಹೋಗ್ತಾ ಇಲ್ಲ, ಅಗ್ರೆಸಿವ್ ಆಗಿ ಆಡೋಕ್ಕಂತೂ ಹೋಗ್ತಾ ಇರಲಿಲ್ಲ, ನಿಧಾನಕ್ಕೆ ಆಡಿರೋರು. ಜಾಸ್ತಿ ಟಾರ್ಗೆಟ್ನ ಕೊಟ್ಟಿತ್ತು ಅಂತಂದಿದ್ರೆ ಶುಭ್ಮನ್ ಗಿಲ್ಗೆ ಸೆಂಚುರಿ ಹೊಡೆಯೋದು ಒಂದು ತಲೆಯಲ್ಲಿತ್ತು. ಸೊ ಸೆಂಚುರಿ ಹೊಡೆಯೋಕೆ ಹೋಗ್ಬಿಡೇನೆ ಔಟ್ ಆಗಿದ್ದಂಗೆ ನೋಡೋಕೆ ಹೋಯ್ತು ಅಂದರೆ, ಇಲ್ಲಾಂದರೆ ಔಟ್ ಆಗ್ತಿರಲಿಲ್ಲ ಶುಭ್ಮನ್ ಗಿಲ್. ಸೊ ಏನೋ ಬಿಡಿ, 87 ರನ್ನು ಜೊತೆಗೆ ಶ್ರೇಯಸ್ ಅಯ್ಯರ್ ಅವರ ಕಾಂಟ್ರಿಬ್ಯೂಷನು. ಸೊ ಇದನ್ನು ಮೆಚ್ಕೊಬೇಕು ಗುರು. ಇವರಿಬ್ಬರ ಒಂದು ಅಂದರೆ ಇವ್ರದ್ದು ಕೂಡ ಅಷ್ಟೇ. ಅಕ್ಷರ್ ಪಟೇಲ್ ಅವರು ಒಂದು 50ನ ಹೊಡೆದಲ್ಲಾಗರು ನಂಬರ್ 5 ಬಂದ್ಬಿಟ್ಟು. ಸೊ ಅಕ್ಷರ್ ಪಟೇಲು ಸ್ವಲ್ಪ ಮೆಚ್ಕೋಬೇಕು. ಏನಕ್ಕೆ ಅಂತಂದರೆ ಅವರು ನಂಬರ್ 6 ನಂಬರ್ 7 ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಜಡೇಜಾಗಿಂತ ಮುಂದೆ ಬರ್ತಾರೆ ಅಂತಂದರೆ ವಾಷಿಂಗ್ಟನ್ ಸುಂದರ್ನ ಕಳಿಸ್ತಾ ಇದ್ರಲ್ಲ ಇವರು T20ಲಿ, ಆ ಥರ ಇವ್ರನ್ನ ಕಳಿಸ್ದಂಗಿತ್ತು. ಬಟ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಫೇಲ್ ಆಗಿದ್ರು, ಇಲ್ಲಿ ಅಕ್ಷರ್ ಪಟೇಲು ಪಾಸ್ ಆಗೋಗ್ಬಿಟ್ರು. ಇಲ್ಲಿ KL ರಾಹುಲ್ಗಿನ ಮುಂಚೆ ಜಡೇಜಾಗಿನ ಮುಂಚೆ ಬರ್ತಾರೆ ಅಂತಂದರೆ ನಾನು ಆಶ್ಚರ್ಯ ಆಗೋಗ್ಬಿಟ್ಟು ಏನು ಗುರು ಟಕ್ಕನ ಹಿಂಗೆ ಕಳಿಸ್ಬಿಟ್ಟಿದ್ದಾರೆ ಅಂತ. ಎಕ್ಸ್ಪೆಕ್ಟೇಷನ್ ಆ ಪಾರ್ಟ್ ಇರಲಿಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ಗಿಂತ ಮೀರೋ ಪರ್ಫಾರ್ಮೆನ್ಸ್ನ ಇವತ್ತು ಅಕ್ಷರ್ ಪಟೇಲ್ ಅವರು ಕೊಟ್ಟಿದ್ದಾರೆ. ಈ 3 ಜನದ ಕಾಂಟ್ರಿಬ್ಯೂಷನಿಂದ ಆರಾಮಾಗಿ ಇಂಡಿಯಾ ಚೇಸ್ ಡೌನ್ ಮಾಡಿ ಬಿಸಾಕಿದ್ರು 39ನೇ ಓವರ್ಗೆ. ಇನ್ನೇನು ಕಿತ್ಗುಡಾಗಂಥ ಪರ್ಫಾರ್ಮೆನ್ಸ್ ಇಂಗ್ಲೆಂಡ್ ಅವ್ರು ಏನೂ ಕೊಟ್ಟಿಲ್ಲ. ಬ್ಯಾಟಿಂಗಲ್ಲೇ ನನ್ನ ಪ್ರಕಾರ ಫೇಲ್ ಆದರು. ಎಲ್ಲಿ ಇವರು ಕೊಲ್ಯಾಪ್ಸ್ ಆದರೂ ಆ 3 ವಿಕೆಟು ಪಟ ನಂಗೆ ಎಲ್ಲಿ ಬಿತ್ತೋ ಇವ್ರದ್ದು ಪೋಪ್ಳಲ್ಲಿ, ಅಲ್ಲೇ ಅವರು ಅರ್ಧ ಬಿದ್ದೋದ್ರು. ಆ ಫಿಲ್ ಸಾಲ್ಟ್ ರನ್ಔಟ್ ಆಗಿರಲಿಲ್ಲ ಅಂತಂದರೆ ಬಹುಶಃ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಂಡೋಗಿರೋಣ, ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದ್ರು. ಏನೋ ಬಿಡಿ, ಅವ್ರು ಹಣೆ ಬರದಲ್ಲಿ ಇದ್ದಿದ್ದೆ ಇದು ಅಂತ ಕಾಣಿಸುತ್ತೆ. ಅದೇ ಹೇಳಿದಲ್ಲ, ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ತಗೊಂಡ್ರು, ಮೂರ್ಖರು ಇಲ್ಲಿ ಅಂತ. ಅದನ್ನೇ ತಗೊಂಡ್ರು, ಮೂರ್ಖರು ಆದ್ರು ಅಷ್ಟು. ಇನ್ನೇನು ಹೇಳೋಕ್ಕಾಗೋದಿಲ್ಲ ಈ ಮ್ಯಾಚಲ್ಲಿ. ನಿಮ್ಗೇನು ಅನಿಸ್ತು ಇವತ್ತು ನಮ್ಮ ಮ್ಯಾಚು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.